ಹಲೋ 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 ಯಾ ಸ್ಟಾರ್ಟ್ ಮಾಡೋಣ ಗುರು. ತುಂಬ ದಿವಸ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಆಲ್ಮೋಸ್ಟ್ 1.5 ಮಂತ್ ಆಯ್ತು ಅನಿಸುತ್ತೆ ವೀಡಿಯೋ ಶೂಟ್ ಮಾಡಿ ಯಾವುದಾದ್ರು. ಸೊ ಲಾಸ್ಟ್ ಟೈಮು ನಾನು ನನ್ನ ಫ್ರೆಂಡು ಅಲ್ಲ ಲಾಸ್ಟ್ ಟೈಮು ನನ್ನ ಫ್ರೆಂಡು ಗೃಹ ಪ್ರವೇಶಕ್ಕೆ ಹೋಗಿದ್ನಲ್ಲ. ಸೊ ಅವ್ರ ಮನೆಗೆ ಹೋಗಿ ಮತ್ತೆ ಅಲ್ಲಿಂದ ಅಫ್ಕೋರ್ಸ್ ನಮ್ಮ ಮನೆ ದೇವ್ರಿಗೆ ಹೋಗಿದ್ದೆ ಪೂಜೆ ಮಾಡಿಸ್ಕೊಳ್ಳೋಕ್ಕೆ. ಸೊ ಅಲ್ಲಿವರೆಗೂ ನಾನು ವೀಡಿಯೋ ಮಾಡಿದ್ದೆ ನನ್ನ ಫ್ರೆಂಡು ಮನೆವರೆಗೂ. ಸೊ ಈ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಂದರೆ ಟೈರ್ಸ್ ಬಗ್ಗೆ. ಸೊ ನಾನು 1.5 ಮಂತ್ ಬ್ಯಾಕ್ ಅನ್ಕೊತೀನಿ ಅಥವಾ 1 ಮಂತ್ ಬ್ಯಾಕ್ ಅನ್ಕೊಂತೀನಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಯಾವ ಟೈರ್ಸು ನಾನು ಚೂಸ್ ಮಾಡ್ಕೊತಾ ಇದ್ದೀನಿ ಅಂತ. ಐ ಮೀನ್ ಕನ್ಸಿಡರೇಷನಲ್ಲಿ ಇದ್ದೀನಿ ಅಂತ. ಸೊ ನಾನೇನು ಕನ್ಸಿಡರ್ ಮಾಡ್ಕೊಂಡಿದ್ದೆ 4 ಟೈರ್ಸಲ್ಲಿ. ಸೊ ಅದರಲ್ಲಿ ದ ಬೆಸ್ಟ್ ಆಫರ್ ವಾಟ್ ಐ ಗಾಟ್ ಈಸ್ ಅಪೋಲೋ ಆಲ್ಫಾ H1. ಸೊ ನಾನು ಅಪೋಲೋ ಆಲ್ಫಾ H1 ತಗೊಂಡೆ. ಎಷ್ಟಾಯಿತು ಅಂದರೆ ಒಂದು ಸೆಟ್ಗೆ ಇಟ್ ಕಾಸ್ಟೆಡ್ ಮೀ 10,500 ಇಲ್ಲಿ ಬ್ಯಾಂಗ್ಳೂರಲ್ಲಿ. ಸೊ ಆ್ಯಂಡ್ ಬಿಕಾಸ್ ಐ ಥಿಂಕ್ 200 to 300 ಎಕ್ಸ್ಟ್ರಾ ಆಯಿತು. ಏನಕ್ಕಂದರೆ ಫ್ರಂಟ್ ಟೈರ್ ಅವರು ನನಗೆ 2023 ಇಯರ್ದು ಕೊಡ್ತಾಯಿದ್ರು. ಬಟ್ ನಾನು ಇಲ್ಲ ನಂಗೆ 2024 ಬೇಕು, ಹಂಗಾದ್ರೆ ತೊಗೊತೀನಿ ಹಂಗೆ ಅಂದೆ. ಸೊ ಅದಕ್ಕೆ ಅವರು 2024 ತೊಗೊಬಂದು ಕೊಟ್ಟಿರೋದಕ್ಕೆ 200 ಎಕ್ಸ್ಟ್ರಾ ಇಸ್ಕೊಂಡ್ರು. ಯಾಕಂದರೆ ಅವ್ರು ಬಾಬಾ ಬೇರೆ ಡೀಲರಿಂದ ಇಸ್ಕೊಬಂದ್ರಂತೆ. ಸೊ ಆ್ಯಂಡ್ ಪರವಾಗಿಲ್ಲ 200 ಅಷ್ಟೇ ಅಂದ್ಬಿಟ್ಟು ನಾನು 2024 ತೊಗೊಂಡೆ. ಸೊ ಫ್ರಂಟು ಬ್ಯಾಕು ಎರಡು 2024 ಇಯರ್ದು. ನೀವು ಈ ಟೈರ್ಸ್ ತೊಗೊಳ್ಳೋವಾಗ ಏನೇನು ನೋಡ್ಕೋಬೇಕು ಅಂತ ನಾನು ಇವಾಗ ಹೇಳ್ತೇನೆ ನೋಡಿ. ಸೊ ಫಸ್ಟ್ ನೋಡ್ಕೋಬೇಕಾಗಿರೋದು ಮ್ಯಾನುಫ್ಯಾಕ್ಚರಿಂಗ್ ಡೇಟ್. ಸೊ ನಿಮಗೆ 4 ಡಿಜಿಟ್ಸ್ ಕೊಟ್ಟಿರ್ತಾರೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ಗೆ. ಸೊ 4 ಡಿಜಿಟ್ಸ್ ಅಂದರೆ ಫಾರ್ ಎಕ್ಸಾಂಪಲ್ 1224 ಅಂತ ಇರುತ್ತೆ ಅಂದ್ಕೊಳ್ಳಿ. ಅದರ ಅರ್ಥ 1 ಫೆಬ್ರವರಿ 2024 ಅಂತ ಅಲ್ಲ. ಸೊ 1224 ಅಂದರೆ 12th ವೀಕ್ ಆಫ್ 2024 ಅಂದರೆ 2024 ಇಸ್ವಿಯಲ್ಲಿ 12ನೇ ವಾರ. ಸೊ ಇಟ್ ವಿಲ್ ಕಮ್ ಅರೌಂಡ್ ಮಾರ್ಚ್ ಎಂಡಲ್ಲಿ ಬರುತ್ತೆ ಆಲ್ಮೋಸ್ಟು. ಸೊ ಮಾರ್ಚ್ ಎಂಡಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು 2024ಅಲ್ಲಿ. ಸೊ ಲಾಸ್ಟ್ ಇಯರ್ ಡಿಜಿಟ್ ಬಂದ್ಬಿಟ್ಟು ನಿಮಗೆ ವಾಟ್ ಈಸ್ ದ ಇಯರ್, ಫಸ್ಟ್ 2 ಡಿಜಿಟ್ಸ್ ಬಂದ್ಬಿಟ್ಟು ಯಾವ ವಾರದಲ್ಲಿ, ಸೊ ವಿಚ್ ವೀಕ್ ಇಟ್ ಹ್ಯಾಸ್ ಬಿನ್ ಮ್ಯಾನುಫ್ಯಾಕ್ಚರ್ಡ್ ಆಫ್ ದಟ್ ಇಯರ್ ಅಂತ ಇರುತ್ತೆ. ಸೊ ಇದು ಫಸ್ಟ್ ಥಿಂಗ್. ಆದಷ್ಟು ರೀಸೆಂಟಾಗಿರೋದನ್ನೇ ಚೂಸ್ ಮಾಡ್ಕೊಳ್ಳಿ. ಇಲ್ವಾ ಮ್ಯಾಕ್ಸಿಮಮ್ 1 ಇಯರ್, ಇಲ್ಲ ನೀವು ಜಾಸ್ತಿ ಓಡಿಸ್ತೀರ ಅಂದರೆ 2 ಇಯರ್ಸ್. ಸೊ 2 ಇಯರ್ಸ್ಗಿಂತ ಜಾಸ್ತಿ ಹಿಡ್ಕೊಳಕ್ಕೆ ಹೋಗಬೇಡಿ. ಸೊ ಇವಾಗ ನಾನು 2024 ಅಲ್ವಾ 2025 ಅಂದ್ಕೊಳ್ಳಿ ಚೂಸ್ ನಾನು ಇವಾಗ ವಿಡಿಯೋ ಶೂಟ್ ಮಾಡ್ತಿರೋದು. ಸೊ 2025 ಜಾನ್ವರಿದಲ್ಲಿ ನಾನು ವಿಡಿಯೋ ಶೂಟ್ ಮಾಡ್ತಿದ್ದೀನಲ್ವಾ. ಸೊ ನಿಮ್ಮ ಟೈರ್ ಬಂದ್ಬಿಟ್ಟು 2024 ಆಫ್ ಜಾನ್ವರಿ ಅಷ್ಟರಲ್ಲಿ ಇರೋ ಥರ ನೋಡ್ಕೊಳ್ಳಿ. ಎಸ್ಪೆಷಲಿ ನೀವು ಜಾಸ್ತಿ ಓಡಿಸ್ತೀರಾ ಅಂದರೆ ಯು ಕ್ಯಾನ್ ಸ್ಟ್ರೆಚ್ ಇಟ್ ಅಪ್ ಟು 1.5 to 2 ಇಯರ್ಸ್. ಯಾಕಂದರೆ ಜಾಸ್ತಿ ಓಡಿಸೋರು ಸೊ ಬೇಗ ಟೈರ್ಸ್ ಎಲ್ಲ ಹೋಗ್ಬಿಡ್ತವೆ. ಸೊ ಟೈರ್ ಲೈಫ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ 5 to 6 ಇಯರ್ಸ್ ಅಷ್ಟೇ. ಅದ್ರ ಮೇಲೆ ಗಾಡಿಯಲ್ಲಿ ಹಿಡ್ಕೊಳ್ಳೇಬೇಡಿ. ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂದರು, ನಿಮಗೆ ಎಷ್ಟೇ ಲೈಫ್ ಇತ್ತು ಇಲ್ಲ ಇನ್ನೂ ಅರ್ಧ ಲೈಫ್ ಇದೆ ಅಂದರೂ ಹಿಡ್ಕೋಬೇಡಿ. ಅದು ಟೆಂಪರೇಚರು ಅದು ಇದು ಎಲ್ಲ ಪ್ರಾಪರ್ಟೀಸು ಹೋಗ್ಬಿಡ್ತವೆ. ನೀವು ಯಾವಾಗಾದ್ರೂ ಹೈವೇದಲ್ಲಿ ಹೋಗೋವಾಗ ಅಕಸ್ಮಾತ್ ಫುಲ್ಲು ಹೈ ಸ್ಪೀಡಲ್ಲಿ ಇರ್ತೀರ ಅಂದ್ಕೊಳ್ಳಿ, ಟೆಂಪ್ರೇಚರ್ ಜಾಸ್ತಿ ಇರುತ್ತೆ, ನೀವು ಕಂಟಿನ್ಯೂಸ್ ಆಗಿ ರೈಡ್ ಮಾಡ್ತಾ ಇರ್ತೀರ. ಯಾಕಂದರೆ ನಾನಂತೂ ಕಂಟಿನ್ಯೂಸ್ ಆಗಿ 200-300 ಕಿಲೋಮೀಟರ್ಸ್ ಓಡಿಸ್ತೀನಿ ಯಾವಾಗಲೂ. ಟ್ರಿಪ್ಪಿಗೆ ಹೋದರೆ ನಾನು ನಿಲ್ಲಿಸೋದೇ ಇಲ್ಲ. ಮೇ ಬಿ ಏನಾದರೂ ವಾಶ್ರೂಮ್ಗೆ ಏನಾದರೂ ಯೂಸ್ ಮಾಡಬೇಕಂದ್ರೆ ಅವಾಗ ಮಾತ್ರ ನಿಲ್ಲಿಸೋದಿಲ್ಲ, ಅಂದರೆ ನಾನು ಗಾಡಿ ನಿಲ್ಲಿಸೋದೇ ಇಲ್ಲ. ಸೊ ಅದಕ್ಕೆ ಹೇಳೋದು ಮ್ಯಾಕ್ಸಿಮಮ್ 5 ಇಯರ್ಸ್ 6 ಇಯರ್ಸ್ ಅಷ್ಟೇ. ಅದ್ರ ಮೇಲೆ ಹಿಡ್ಕೊಳ್ಳೇಬೇಡಿ ಟೈರ್ಸು, ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂದರು. ಸೆಕೆಂಡ್ ಪಾಯಿಂಟ್, ನಿಮ್ಮ ಗಾಡಿ ತಕ್ಕಂತೆ ಏನು ಡೈಮೆನ್ಷನ್ ಕೊಟ್ಟಿದ್ದಾರೋ ಅದನ್ನೇ ಇದು ತೊಗೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ ನಂದು CBR 250R ಇದೆ. ಇದಕ್ಕೆ ರೆಕಮೆಂಡೆಡು 110/70 ಅಟ್ ದ ಫ್ರಂಟ್, 140/70 ಅಟ್ ದ ರಿಯರ್. ಸೊ ಮುಂದುಗಡೆ 110/70, ಹಿಂದುಗಡೆ 140/70. ಬಟ್ ಇಲ್ಲೇ ಒಂದು ಟ್ವಿಸ್ಟ್ ಬರೋದು, ಇವಾಗ ಮಾರ್ಕೆಟಲ್ಲಿ 140 ಸೆಕ್ಷನ್ ಟೈರ್ಸು ತುಂಬ ಕಡಿಮೆ ಇದೆ ರೇಡಿಯಲಲ್ಲಿ. ಸೊ ರೇಡಿಯಲಲ್ಲಾದರೆ ನಿಮಗೆ ತುಂಬ ಕಮ್ಮಿ ಆಪ್ಷನ್ ಇದೆ, ನಾನ್ ರೇಡಿಯಲ್ ಆದರೆ ಬೇಜಾನ್ ಆಪ್ಷನ್ಸ್ ಇದೆ. ಬಟ್ ನನಗೆ ರೇಡಿಯಲ್ಲೇ ಬೇಕಾಗಿತ್ತು. ರೇಡಿಯಲಲ್ಲಿ ನನಗೆ ಒಂದೇ ಒಂದು ಆಪ್ಷನ್ ಇದ್ದಿದ್ದು, ದಟ್ ವಾಸ್ ಐ ಥಿಂಕ್ ಯೂರೋ ಗ್ರಿಪ್ TVS ಅವ್ರದ್ದು. ಅದು 4,500 ಏನೋ ಇತ್ತು 140/70. ಬಟ್ ನಾನು ಅದು ತೊಗೊಳ್ಳಿಲ್ಲ. ಯಾಕಂತ ನಿಮ್ಗೆ ಹೇಳ್ತೀನಿ. ಸೊ ದಿಸ್ ಈಸ್ ದ ಸೆಕೆಂಡ್ ಥಿಂಗ್. ನಿಮ್ಮ ಸೈಜ್, ನಿಮ್ಮ ಗಾಡಿಗೆ ಸೈಜ್ ಎಷ್ಟಿದೆಯೋ ಅಷ್ಟೇ ತೊಗೊಳ್ಳಿ. ಅಪ್ಸೈಸ್ ಮಾಡೋಕ್ಕೆ ಹೋದರೂ ಮ್ಯಾಕ್ಸಿಮಮ್ 10 mm ಮಾಡಿ ಅಷ್ಟೇ. ಇವಾಗ ನಾನು
ಹೇಳಿದೆ ಅಲ್ವಾ 140 ಸೆಕ್ಷನು ರಿಯರಲ್ಲಿ ಅಂತ. ಬಟ್ ಅಪೋಲೋ ಆಲ್ಫಾ H1 ಬರೋದು ಓನ್ಲಿ 150 ಸೆಕ್ಷನಲ್ಲಿ. ನೀವು ಕೇಳ್ಬೋದು ಯಾಕೆ 150 ಸೆಕ್ಷನ್ ಹಾಕ್ಸಿದೆ ಅಂತ. ಇಟ್ಸ್ ಬಿಕಾಸ್ 150 ಸೆಕ್ಷನಲ್ಲಿ 3 ಗ್ರಿಪ್ ಸಿಗುತ್ತೆ. ಬಟ್ ತುಂಬ ಜನಕ್ಕೆ ಗೊತ್ತಿಲ್ಲ ಇದು. ನೀವು ಅಬ್ಸರ್ವ್ ಮಾಡಿದ್ರೆ 2 ಡಿಸ್ಅಡ್ವಾಂಟೇಜ್ ಬರುತ್ತೆ. ಅದೇನಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಫಸ್ಟ್ ಡಿಸ್ಅಡ್ವಾಂಟೇಜ್, ನಿಮ್ಮ ಮೈಲೇಜ್ ಕಮ್ಮಿ ಆಗುತ್ತೆ ಗಾಡಿದು. ನೋಟಿಸಬಲ್ ಇರೋದಿಲ್ಲ ಮೋಸ್ಟ್ಲಿ, ಬಟ್ ನಿಮ್ಮ ಗಾಡಿ ಗೊತ್ತು, ತುಂಬ ವರ್ಷದಿಂದ ಓಡಿಸ್ತಿದ್ದೀರಾ, ನಿಮ್ಗೆ ಹೆಂಗೆ ಬಿಹೇವ್ ಮಾಡುತ್ತೆ ಅಂತ ಗೊತ್ತು, ಯಾವಾಗ ಫ್ಯೂಲ್ ಹಾಕ್ಸ್ತೀರಾ ಅಂತ ಗೊತ್ತು. ಅಂದರೆ 100% ನೋಟಿಸ್ ಮಾಡ್ತೀರಾ ನೀವು. ಯಾಕಂದರೆ ಇವಾಗ ನನ್ನ ಗಾಡಿ ನೋಡಿ, ನಾನು ಫುಲ್ ಟ್ಯಾಂಕ್ ಹಾಕ್ಸಿದೆ ಇವಾಗ ಶೆಲ್ಲಲ್ಲಿ ಗೌರಿಬಿದನೂರು ಹತ್ರ. ಸೊ 325 ಕಿಲೋಮೀಟರ್ಸು ರೀಸೆಟ್ ಮಾಡ್ತೀನಿ ಇವಾಗಲೇ, ಒಂದು ನಿಮಿಷ. ಸೊ 325 ಕಿಲೋಮೀಟರ್ಸ್ ಓಡಿಸಿದ್ದೆ ನಾನು, ಆಯಿತಾ. 325 ಕಿಲೋಮೀಟರ್ಸಲ್ಲಿ 10 ಲೀಟರ್ಸ್ ಕರೆಕ್ಟಾಗಿ 10.1 ಲೀಟರ್ಸ್ ಯೂಸ್ ಆಗಿದೆ 325 ಕಿಲೋಮೀಟರ್ಸ್ಗೆ. ಸೊ ಅದನ್ನು ನೋಡಿದ್ರೆ ನೀವು ದ ಮೈಲೇಜ್ ವಿಲ್ ಕಮ್ ಅರೌಂಡ್ 32. ಸೊ 325 ಕಿಲೋಮೀಟರ್ಸ್ ಏನಿದೆ ಅದರಲ್ಲಿ 220 to 230 ಕಿಲೋಮೀಟರ್ಸು ನಾನು ಸಿಟಿಯಲ್ಲಿ ಓಡಿಸಿದ್ದು. ಸೊ ಸಿಟಿಯಲ್ಲಿ ಓಡಿಸಿ ಆಮೇಲೆ ಮತ್ತೆ ಹೈವೇಸು ನೋಡಿ ಮಿಕ್ಸ್ಡು 90 ಕಿಲೋಮೀಟರ್ಸ್ ಟು 100 ಕಿಲೋಮೀಟರ್ಸ್ ನಾನು ಹೈವೇದಲ್ಲಿ ಓಡಿಸಿದ್ದೀನಿ. ಆದರೂ ಮೈಲೇಜ್ ಡ್ರಾಪ್ ಆಗಿದೆ. ನನ್ನ ಗಾಡಿ ಯೂಶ್ವಲಿ 10 ಲೀಟರ್ಸ್ಗೆ 340 to 350 ಕಿಲೋಮೀಟರ್ಸ್ ಹೋಗುತ್ತೆ ಮುಂಚೆ ಇದ್ದಿದ್ದಕ್ಕೆ. ಸೊ ಮುಂಚೆ ನನ್ನ ಹತ್ರ ಏನು ಟೈರ್ಸ್ ಇತ್ತಲ್ವಾ, ಅದು ಎಕ್ಸ್ಪೆರಿಮೆಂಟ್ ಬಿಡಿ. ಸೊ ಅದು ತಕ್ಕಂತೆ ನಾನು ನೋಡಿದ್ರೆ ಇವಾಗ ಮೈಲೇಜ್ ಡ್ರಾಪ್ ಆಗಿದೆ. ಎಷ್ಟು 1 ರಿಂದ 2 ಕಿಲೋಮೀಟ್ರು ಅಥವಾ ಮ್ಯಾಕ್ಸಿಮಮ್ 2 ರಿಂದ 3 ಕಿಲೋಮೀಟ್ರು. ಅಫ್ಕೋರ್ಸ್ ಅಷ್ಟೊಂದು ಜಾಸ್ತಿ ಅನ್ಸೋದಿಲ್ಲ ನಿಮಗೆ, 2 ರಿಂದ 3 ಕಿಲೋಮೀಟ್ರ್ ಅಲ್ವಾ. ಬಟ್ ದಪ್ಪ ಟೈರ್ ಆಗಿದ್ರೆ ಲುಕ್ ಬರುತ್ತೆ, ಗ್ರಿಪ್ ಸಿಗುತ್ತೆ, ಅದು ಇದು ಅನ್ಕೋಬೇಡಿ. ನಿಮಗೆ ಬೇಕಂದ್ರೇ ನಿಮಗೆ ಪರ್ಫಾರ್ಮೆನ್ಸ್ ಬೇಕು, ಇಲ್ಲ ಸ್ವಲ್ಪ ಮೈಲೇಜ್ ಡ್ರಾಪ್ ಆದರೂ ಪರವಾಗಿಲ್ಲ, ನನಗೆ ಗಾಡಿ ಕರೆಕ್ಟಾಗಿರಬೇಕು, ಗಾಡಿಗೆ ಏನು ಡಿಸರ್ವ್ ಆಗುತ್ತೋ ಅದು ಇಟ್ಕೋಬೇಕಂದ್ರೆ ಮಾತ್ರ ಖರ್ಚು ಮಾಡಿ. ಇಲ್ಲ ಅಂದರೆ 140 ಸೆಕ್ಷನ್ನೇ ಹಾಕಿ. ಇವಾಗ NSಗೆಲ್ಲ 130 ಅನಿಸುತ್ತೆ ಬರೋದು, ನೀವು 140 ಹೋಗಿ ಅಷ್ಟೇ. ತುಂಬ ಜನ 150 ಹಾಕ್ಸ್ತಾರೆ, ಮೈಲೇಜ್ ಹೆವಿ ಡ್ರಾಪ್ ಹೋಗ್ಬಿಡುತ್ತೆ. NSಗಳು ಅಂತೂ ಹೆವಿ ಡ್ರಾಪ್ ಹೋಗುತ್ತೆ. ಯಾಕಂದರೆ NSದು ಇರೋದೇ ಟಾಪ್ ಎಂಡ್ ಅಲ್ಲಲ್ಲ ಪವರು. ಸೊ ಎಲ್ಲರೂ ಅವಾಗಲೇ ಪವರ್ ರೇವ್ ಮಾಡ್ತಾರೆ ಪವರ್ಗೋಸ್ಕರ, ಆಮೇಲೆ ಮುಗಿತಿನ್ನ. ಆಲ್ರೆಡಿ ದೊಡ್ಡ ಸೈಜ್ ಟೈರ್ ಹಾಕಿದ್ಯಾ, ಸೊ ಅದರಲ್ಲೇ ನಿಮಗೆ ಮೈಲೇಜ್ ಕಮ್ಮಿ ಆಗುತ್ತೆ ಸ್ವಲ್ಪ. ಪ್ಲಸ್ ಟಾಪ್ ರೋಡಲ್ಲಿ ಇರ್ತೀರ, ಅದರಲ್ಲೂ ಮೈಲೇಜ್ ಕಮ್ಮಿ ಆಗುತ್ತೆ. ಏನಿಲ್ಲ ಅಂದ್ರೆ 30 ಕೊಡುತ್ತೆ ಅವಾಗ. ಸೊ ಅದಕ್ಕೆ ಆದಷ್ಟು ನಿಮ್ಗೆ ಏನು ಸ್ಟಾಕ್ ಸೆಕ್ಷನ್ ಕೊಟ್ಟಿರ್ತಾರೆ ನೋಡಿ, ಅದೇ ಟ್ರೈ ಮಾಡಿ, ಆಯಿತಾ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ನೀವೇನು ಟೈರ್ ತೊಗೊತೀರಾ ನೋಡಿ, ಅದರಲ್ಲಿ R17 ಅಂತ ಇರುತ್ತೆ, ಆಮೇಲೆ 17 ಅಂತ ಇರುತ್ತೆ. ಸೊ ನಿಮ್ಮ ಟೈರ್ದು ಡೈಮೆನ್ಷನ್ ಏನಿದೆಯಲ್ಲ, ಸೊ ನಿಮ್ಮ ರಿಮ್ದು, ಸೊ ಅದ್ರ ಡಯಾಮೀಟರ್ ಬಂದ್ಬಿಟ್ಟು 17 ಇಂಚಸ್ ಅಂತ ಇರುತ್ತೆ. ಸೊ ಅದಕ್ಕೆ 17 ಅಂತ ಇರುತ್ತೆ ಲಾಸ್ಟಲ್ಲಿ. ನೀವು ಕೇಳಿರ್ತೀರ 110/70 R17 ಅಂತ ಇರುತ್ತೆ. ಸೊ ಅದು R ಅಂತ ಇದ್ದರೆ ಅದು ರೇಡಿಯಲ್ ಟೈರ್ ಅಂತ ಅರ್ಥ. ರೇಡಿಯಲ್ ಅಂದರೆ ಏನಿಲ್ಲ, ನಾರ್ಮಲ್ ಟೈರ್ಗಿಂತ ಒಳಗಡೆ ಕನ್ಸ್ಟ್ರಕ್ಷನ್ ಬೇರೆ ಇರುತ್ತೆ. ಸೊ ಅದರಲ್ಲಿ ಡಿಪೆಂಡಿಂಗ್ ಆನ್ ಯಾವ ಟೈರ್ ಏನು ಥರ ಟೈರ್ ತೊಗೊತೀರ ಅಂತ. ಸೊ ಅದು ನೈಲಾನ್ ಆಗಿರ್ಬೋದು ಅಥವಾ ಸ್ಟೀಲ್ ರೇಡಿಯಲ್ ಆಗಿರ್ಬೋದು. ಸೊ ಅದ್ರ ತಕ್ಕಂತೆ ನಿಮಗೆ ಒಳಗಡೆ ವೀಲ್ಸ್ ಬರ್ತದೆ. ಸೊ ಏನಂತಾರೆ, ಈ ರೇಷ್ಮೆ ಸೀರೆ ಎಲ್ಲ ಮಾಡ್ತಾರೆ ನೋಡಿ, ಆ ವೀಲ್ಸ್ ಏನಿದೆ, ಸೊ ಅದು ನೈಲಾನಿಂದ ಮಾಡ್ತಾರೆ, ಸ್ಟೀಲಿಂದ ಮಾಡ್ತಾರೆ. ಸೊ ಆದಷ್ಟು ಸ್ಟೀಲ್ ರೇಡಿಯಲ್ ಬೈ ಮಾಡೋಕ್ಕೆ ಟ್ರೈ ಮಾಡಿ, ನೈಲಾನ್ ರೇಡಿಯಲ್ ಬೇಡ. ಬಟ್ ಬಜೆಟಲ್ಲಿ ಸಿಗೋದು ನೈಲಾನ್ ರೇಡಿಯಲ್ಲೇ, ಸೊ ಇಟ್ಸ್ ಫೈನ್. ಬೈ ಮಾಡಿದ್ರೆ ಏನು ಡಿಸ್ಅಡ್ವಾಂಟೇಜ್ ಏನಿಲ್ಲ. ಬಟ್ ನಿಮ್ಗೆ ಸೇಮ್ ರೇಟ್ಗೆ ಸ್ಟೀಲ್ ರೇಡಿಯಲ್ ಸಿಕ್ಕಿದ್ರೆ, ಅಥವಾ 500 ಅಷ್ಟು ಜಾಸ್ತಿ ಕೊಟ್ಟರೆ ಸ್ಟೀಲ್ ರೇಡಿಯಲ್ ಸಿಕ್ತು ಅಂದ್ಕೊಳ್ಳಿ, ಸ್ಟೀಲ್ ರೇಡಿಯಲ್ಲೇ ತೊಗೊಳ್ಳಿ, ನೈಲಾನ್ ರೇಡಿಯಲ್ ತೊಗೊಳಕ್ಕೆ ಹೋಗ್ಬಿಡಿ, ಆಯಿತಾ. 4th ಪಾಯಿಂಟ್, ಸ್ಪೀಡ್ ರೇಟಿಂಗು. ಸೊ ಸ್ಪೀಡ್ ರೇಟಿಂಗಲ್ಲಿ ನಿಮಗೆ H ಅಂತ ಇರುತ್ತೆ, ZR ಅಂತ ಇರುತ್ತೆ, ZR17 ಅಂತ ಇರುತ್ತೆ, W ಅಂತ ಇರುತ್ತೆ. ಸೊ ತುಂಬ ಲೆಟರ್ಸ್ ಇರುತ್ತೆ. ನಾನು ಒಂದು ಡಯಾಗ್ರಾಮ್ ಹಾಕ್ತೀನಿ ನೋಡಿ. ಸೊ ಮುಂಚೆ ಇದ್ದಿದ್ದು ನಂದು H ರೇಟಿಂಗು. ಸೊ H ರೇಟಿಂಗ್ ಅಂದರೆ ನಿಮಗೆ 210 ಕಿಲೋಮೀಟರ್ಸ್ವರೆಗೂ ಆ ಟೈರ್ ತಡ್ಕೊಳ್ಳುತ್ತೆ ಅಂತ ಅರ್ಥ. ಸೊ ಇವಾಗ ಅಪೋಲೋ ಆಲ್ಫಾ H1 ಬಂದ್ಬಿಟ್ಟು W ರೇಟೆಡ್ ಟೈರ್ಸು. W ರೇಟೆಡ್ ಟೈರ್ಸ್ ಅಂದರೆ
ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್ ಅಪ್ ಟು 270 km/h. ಸೊ ನೀವು ಕೇಳ್ಬೋದು ಬ್ರೋ 250 ಆರು ಹೋಗೋದೆ 160 170, ನೀವು 270 ಏನಾಗ ಹಾಕ್ಸ್ಕೊಂಡಿದ್ದೀರಾ ಅಂತ. ಸಿಂಪಲ್, ರೇಟಿಂಗ್ ಎಷ್ಟು ಜಾಸ್ತಿ ಇದ್ದಷ್ಟು ನಿಮಗೆ ನಾರ್ಮಲ್ ಸ್ಪೀಡಲ್ಲಿ ಅಷ್ಟು ಸ್ಟೆಬಿಲಿಟಿ ಸಿಗುತ್ತೆ. ಬೆಸ್ಟ್ ಥಿಂಗ್ ವಾಟ್ ಯು ಕ್ಯಾನ್ ಡೂ ಫಾರ್ ಯುವರ್ ಬೈಕ್, ಒಳ್ಳೆ ಟೈರ್ಸ್ ಹಾಕ್ಸಿ ನಿಮ್ಮ ಗಾಡಿ ಬಿಹೇವಿಯರ್ ನೋಡಿ. ಅದಾದಮೇಲೆ ಸೊ ನಾನು ಮುಂಚೆ ಯೂಸ್ ಮಾಡ್ತಿದ್ನಲ್ಲ ಆ ಟೈರ್ಸು ಹೈ ಸ್ಪೀಡಲ್ಲಿ ಓಡಿಸಿದಾಗ ನನ್ನ ಗಾಡಿ ಏನೋ ಒಂಥರ ಗಾಡಿಯಲ್ಲಿ ಒಂಥರ ಫ್ಲೋಟ್ ಆಗೋ ಥರ ನನಗೆ ಫೀಲು. ನಾಟ್ ಓನ್ಲಿ ಹೈ ಸ್ಪೀಡಲ್ಲಿ, ನಾರ್ಮಲಾಗಿ ಓಡಿಸಿದಾಗೂ ಅಷ್ಟೇ ಆ ರೋಡಿಗೂ ಆ ಟೈರ್ಗೂ ಸೆಂಟ್ರಲ್ಲಿ ಏನೋ ಒಂದು ಲೇಯರ್ ಇದೆ ಅಂತ ನನಗೆ ಅನಿಸ್ತಾ ಇತ್ತು. ಆ ಲೇಯರು ಹೆಂಗಂದರೆ ನಿಮಗೆ ಓಡಿಸಿದ್ರೆ ಗೊತ್ತಾಗುತ್ತೆ, ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಗೊತ್ತಾಗುತ್ತೆ, ಹಾಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್ ನೀವು ಸ್ಕೇಟಿಂಗ್ ಮಾಡ್ತೀರಾ ಅಂದ್ಕೊಳ್ಳಿ, ಐಸ್ ಮೇಲೆ ಹೋಗ್ತಿರಲ್ಲ, ಐಸ್ ಮೇಲೆ ಹೋಗುವಾಗ ನೀವು ನಿಲ್ಲಿಸ್ಬೇಕಂದ್ರೂ ಹೆಂಗೆ ನಿಂತ್ಕೋಬೇಕಂದ್ರೆ ಒಂದು ಸ್ವಲ್ಪ ಜಾಸ್ತಿ ಜಾರ್ಬಿಟ್ಟು ನಿಲ್ತೀರ, ಅದೇ ಥರ ಫೀಲ್ ಆಗೋದು ನಿಮಗೆ ಒಳ್ಳೆ ಟೈರ್ಸ್ ಹಾಕ್ಸಿಲ್ಲ ಅಂದರೆ. ಒಳ್ಳೆ ಟೈರ್ಸ್ ಹಾಕ್ಸಿದ್ರೆ ನಿಮ್ಗೆ ಆ ಫೀಲೇ ಬೇರೆ. ರೋಡಿಗೆ ಏನೋ ಒಂಥರ ಗಮ್ಮಾಕಿ ಅಂಟ್ಸಂಗೆ ಇರುತ್ತೆ. ಇದೆಲ್ಲ ಏನಕ್ಕೆ ಮಾಡ್ತಿದ್ದೀವಿ ಅಂದರೆ ಐ ಶುಡ್ ನೋ ವಾಟ್ ಇಸ್ ದ ಡಿಫ್ರೆನ್ಸ್. ನಾನು ಬೇರೆಯವ್ರ ಹತ್ರ ನೋಡಿ ಕಲ್ತ್ಕೊಂಡು ಮಾಡ್ಬೋದು, ಬಟ್ ಅದನ್ನು ಪ್ರಾಕ್ಟಿಕಲಾಗಿ ನಾನು ಇಂಪ್ಲಿಮೆಂಟ್ ಮಾಡಿದ್ರೆ ನನ್ನ ಬೈಕ್ ಮೇಲೆ ಅವಾಗಲೇ ನಾನು ಕಲಿಯೋಕ್ಕಾಗೋದು, ಏನು ಆ್ಯಕ್ಚುಲಿ ಫೀಲ್ ಬರೋದು ಅವಾಗಲೇ ನನಗೆ. ಅದಕ್ಕಂತಲೇ ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದು. ಓ ಆಂಧ್ರಕ್ಕೆ వచ్చేసాం ನಾವು, ఇంకా ఈడ రూల్స్లే బీల్స్లే అంతా మందే.